ಹಾಲೆಲೂಯ. ದೇವರ ಪರಿಶುದ್ಧವಾದ ನಮಗೆ ಸ್ತೋತ್ರವಾಗಲಿ. ಕೂಡಿ ಬಂತ ಎಲ್ಲ ದೇವಜನರಿಗೂ ಈ ಮುಂಜಾನೆ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ದೇವರ ಮಕ್ಕಳೇ, ಈ ಒಂದು ಮುಂಜಾನೆಯಲ್ಲಿ ನಾವು ದೇವರ ವಾಕ್ಯವನ್ನ ಓದಿಕೊಳ್ಳೋಣ. ಕೀರ್ತನೆ 46:1 ವಾಕ್ಯ ಹೀಗೆ ಹೇಳ್ತದೆ: ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ಆಮೆನ್, ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ ಇಲ್ಲಿ, ಆತನು ಅಂದ್ರೆ ದೇವರು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನೆಂಬುದಾಗಿ ದೇವರ ವಾಕ್ಯ. ಹಲ್ಲೆಲೂಯಾ. ಪ್ರಿಯ ದೇವ ಜನರೇ, ಇವತ್ತು ಈ ವಾಕ್ಯವನ್ನು ವೀಕ್ಷಿಸುವಂತ ಪ್ರಿಯರೇ, ಅನೇಕ ಇಕ್ಕಟ್ಟುಗಳಲ್ಲಿ ನೀವು ಜೀವಿಸ್ತಿರ್ಬಹುದು, ಅನೇಕ ಸಂಕಟಗಳಲ್ಲಿ ಜೀವಿಸ್ತಿರ್ಬೋದು, ಅನೇಕ ಬಾಧೆಗಳಲ್ಲಿ ನೀವಿವತ್ತು ಸಾಗ್ತಾ ಇರ್ಬಹುದು. ಸಾಕು ಈ ಜೀವನ, ಯಾತಕ್ಕೆ ಬದುಕು, ಏನಕ್ಕೆ ಈ ಜೀವನ ಅಂದಾಗೆ ಇವತ್ತು ನೀವು ಹೇಳ್ತಾ ಇರ್ಬೋದು. ಆದ್ರೆ ಪ್ರಿಯ ದೇವ್ರ ಮಕ್ಕಳೇ, ದೇವ್ರ ವಾಕ್ಯ ಹೇಳ್ತದೆ ಏನೆಂಬುದಾಗಿ ನಾವು ನೋಡೋದಾದ್ರೆ 2 ಕೊರಿಂಥ್ಯ 4ನೇ ಅಧ್ಯಾಯಕ್ಕೆ ಬರುವಾಗ 8ನೇ ವಚನ ಹೇಳ್ತದೆ: ಸರ್ವ ವಿಧದಲ್ಲಿಯೂ ಇಕ್ಕಟ್ಟು ಇದ್ದರೂ ನಾವು ಅತಿ ಸಂಕಟ ಪಡುವವರಲ್ಲ, ನಾವು ದಿಕ್ಕು ಕಾಣದವರಾಗಿದ್ದರೂ ಕೇವಲ ದೆಸೆಗೆಟ್ಟವರಲ್ಲ. ನೋಡಿ, 8ನೇ ವಚನ, ಸರ್ವ ವಿಧದಲ್ಲಿ ಎಲ್ಲ ಕಡೆ ನಮಗೆ ಇಕ್ಕಟ್ಟಿದ್ರು ಅತಿ ಸಂಕಟ ಪಡುವವರಲ್ಲ ಎಂಬುದಾಗಿ ಇಲ್ಲಿ ದೇವ್ರ ವಾಕ್ಯ. ಯಾಕಂತಂದ್ರೆ ದೇವ್ರ ವಾಕ್ಯ ಹೇಳ್ತದೆ, ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು ಎಂಬುದಾಗಿ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಇಕ್ಕಟ್ಟುಗಳಲ್ಲಿ ಹೋಗ್ತಿದ್ರು ಸಹ ನಿಮಗೆ ಸಹಾಯಕ್ಕೆ ಈ ಲೋಕದವರು ಯಾರು ಇಲ್ಲದಿದ್ರು ಸಹ ಯೇಸು ಸ್ವಾಮಿ ನಿಮಗೆ ಸಹಾಯಕ ಇದ್ದಾನೆ. ಆತನು ಯಾವಾಗಲೂ ಸಹಾಯ ಮಾಡ್ಲಿಕ್ಕೆ ಆತನು ಸಿದ್ಧವಾಗಿದ್ದಾನೆ. ಆತನ ಮೇಲೆ ನಾವು ಭರವಸೆ ಇಡೋಣ. ಯಾಕಂದ್ರೆ ಕೀರ್ತನೆಗಾರನು ಹೇಳ್ತಾನೆ 9ನೇ ಅಧ್ಯಾಯ 9ನೇ ವಚನದಲ್ಲಿ, ಆಪತ್ ಕಾಲದಲ್ಲಿಯೂ ದುರ್ಗವೂ ಆಗಿದ್ದಾನಂತೆ. ನೋಡು, ಆಪತ್ ಕಾಲದಲ್ಲಿ ನಮಗೆ ಆತನು ದುರ್ಗ ಆಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಪ್ರಿಯ ದೇವರ ಮಕ್ಕಳೇ, ಈ ಒಂದು ವಾಕ್ಯದ ವಿಷಯದಲ್ಲಿ ಒಂದು ಉದಾಹರಣೆ ನಾವು ನೋಡ್ಕೊಳ್ಳೋಣ. 2 ಪೂರ್ವಕಾಲ ವೃತ್ತಾಂತ 15ನೇ ಅಧ್ಯಾಯಕ್ಕೆ ನಾವು ಬೈಬಲ್ ಅನ್ನು ತೆಗೆದುಕೊಳ್ಳುವಾಗ, ಹಳೆ ಒಡಂಬಡಿಕೆ, ಅಲ್ಲಿ ಆಸನ ಕುರಿತಾಗಿ ನೋಡ್ತಾ ಇದ್ದೀವಿ. ಆಸನು ದೇವರನ್ನ ನಂಬಿದ್ದನು, ದೇವರನ್ನು ನಂಬಿ ಆತನ ಮಾರ್ಗದಲ್ಲಿ ನಡೀತಿದ್ದನು. 14ನೇ ಅಧ್ಯಾಯ 2 ಪೂರ್ವಕಾಲ ವೃತ್ತಾಂತ 14ನೇ ಅಧ್ಯಾಯ 2ನೇ ವಚನ ನೋಡುವಾಗ, ಆಸನು ತನ್ನ ದೇವರಾದ ಯೆಹೋವನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿಯೂ ನೀತಿವಂತನಾಗಿಯೂ ನಡೆದನಂತೆ. ಅವನು ಒಳ್ಳೆಯವನಾಗಿಯೂ ನೀತಿವಂತನಾಗಿಯೂ ನಡೆದನು ಎಂಬುದಾಗಿ ಇಲ್ಲಿ ನೋಡ್ತಾ ಇದ್ದೀವಿ. ಆದ್ರಿಂದ ದೇವರು ಅವನನ್ನ ಅವನ ಕೈಗೆ ಶತ್ರುಗಳನ್ನ ಒಪ್ಪಿಸಿಕೊಟ್ಟನು. ಅವನು ಪ್ರಾರ್ಥನೆ ಮಾಡ್ತಾನೆ 11ನೇ ವಚನದಲ್ಲಿ, 14ನೇ ಅಧ್ಯಾಯ 11ನೇ ವಚನದಲ್ಲಿ, ಯೆಹೋವನೇ ಬಲಿಷ್ಠನು ಬಲಹೀನನ ಮೇಲೆ ಬೀಳುವಲ್ಲಿ ನಿನ್ನ ಹೊರತು ರಕ್ಷಕನು ನಮ್ಮ ದೇವರಾದ ಯೆಹೋವನೇ ಇಲ್ಲ. ನಮ್ಮನ್ನು ರಕ್ಷಿಸು, ನಿನ್ನಲ್ಲಿ ಭರವಸೆ ಬಿಟ್ಟು ನಿನ್ನ ಹೆಸರಿನಲ್ಲಿ ಈ ಮಹಾ ಸಮೂಹಕ್ಕೆ ವಿರುದ್ಧವಾಗಿ ಯುದ್ಧಕ್ಕೆ ಬಂದೆವಲ್ಲ. ಯೆಹೋವನೇ ನಮ್ಮ ದೇವರು, ನೀನು ನರರು ನಿನ್ನನ್ನು ಎದುರಿಸಿ ಗೆಲ್ಲಬಾರದು ಎಂದು ಮೊರೆಯಿಡಲು. ನೋಡಿ, ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಪ್ರಾರ್ಥನೆ ಮಾಡೋ ಕಾರಣವಾಗಿ ಆ ದೇವರು ಅವರನ್ನ, ಆ ಒಂದು ಕುಷ್ಯನಾದ ಜೆರಹನು 10 ಲಕ್ಷ ಸೈನ್ಯ ತೆಗೆದುಕೊಂಡು ಬಂದಿರ್ತಾನೆ, ಅವನನ್ನ ಜಯಿಸಲಿಕ್ಕೆ ದೇವರು ಸಹಾಯ ಮಾಡ್ತಾರೆ. ಆದ್ರೆ ನಾವು 15ನೇ ಅಧ್ಯಾಯ 3ನೇ ವಚನಕ್ಕೆ ಬರಬೇಕಾದ್ರೆ, ಇಸ್ರಾಯೇಲರಿಗೆ ಬಹುಕಾಲದವರೆಗೆ ನಿಜವಾದ ದೇವರು ಬೋಧಿಸುವ ಯಾಜಕ ಧರ್ಮಶಾಸ್ತ್ರವೂ ಇರಲಿಲ್ಲ ಅಂತೆ, ಅವ್ರಿಗಿರ್ಲಿಲ್ಲ. ಆದುದರಿಂದ ಅವರು ನಂಬಿಕೆಯಲ್ಲಿ ಮಾತ್ರ ಹೋಗ್ತಾ ಇದ್ರು. ಆಗ 15ನೇ ಅಧ್ಯಾಯ 1ನೇ ವಚನಕ್ಕೆ ಬರಬೇಕಾದ್ರೆ, ಆಗ ಒಬೇದನ ಮಗನಾದ ಅಜರ್ಯನ ಮೇಲೆ ದೇವರಾತ್ಮವು ಬಂದುದರಿಂದ ಅವನು ಆಸನನ್ನು ಎದುರುಗೊಳ್ಳುವುದಕ್ಕೆ ಹೋಗಿ ಅವನಿಗೆ, ಆಸನೇ, ಎಲ್ಲಾ ಯೆಹೂದ ಬೆನ್ಯಾಮೀನ್ ಕುಲದವರೇ ಕಿವಿಗೊಡ್ರಿ, ನೀವು ಯೆಹೋವನನ್ನು ಹೊಂದಿಕೊಂಡಿರುವ ತನಕ ಆತನು ನಿಮ್ಮೊಂದಿಗಿರುವನು, ನೀವು ಆತನನ್ನು ಹುಡುಕಿದರೆ ನಿಮಗೆ ಸಿಕ್ಕುವನು ಎಂಬುದಾಗಿ ಇಲ್ಲಿ ಹೇಳುವಂಥದ್ದು. ಆ ಯುದ್ಧವನ್ನು ಜಯಿಸಿ ಬರುವಾಗ ಆಗ ಆ ಒಂದು ಅಜರ್ಯನು ಅವನ ಮುಂದಕ್ಕೆ ಹೋಗಿ ದೇವರಾತ್ಮವನ್ನು ತಿಳಿಸುವಂಥದ್ದನ್ನ ತಿಳಿಸ್ತಾನೆ. ಆಗ 4ನೇ ವಚನ, 15ನೇ ಅಧ್ಯಾಯ 4ನೇ ವಚನಕ್ಕೆ ಬರಬೇಕಾದ್ರೆ, ಅಲ್ಲಿ ಅವರು ತಮ್ಮ ಇಕ್ಕಟ್ಟಿನಲ್ಲಿ ಇಸ್ರಾಯೇಲ್ ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಂಡರು. ಅವರು ಆತನನ್ನು ಹುಡುಕಿದಾಗ ಆತನು ಸಿಕ್ಕಿದನು ಎಂಬುದಾಗಿ ನಾವು ನೋಡ್ತೀವಿ. ದೇವರ ಕಡೆ ತಿರುಗಿಕೊಂಡ್ರು. ಇವತ್ತು ಸಹ ಇಕ್ಕಟ್ಟುಗಳಲ್ಲಿ, ಕಷ್ಟಗಳಲ್ಲಿ, ಕಣ್ಣೀರುಗಳಲ್ಲಿ, ಅನೇಕ ವೇದನೆಗಳಲ್ಲಿ ಹಾದು ಹೋಗ್ತಿರುವಂತ ಪ್ರಿಯರೇ,
ಈ ಒಂದು ಸಮಯದಲ್ಲಿ ಆಸನು ಹೇಗೆ ದೇವರ ಕಡೆಗೆ ತಿರುಗಿಕೊಂಡು ಆ ಇಕ್ಕಟ್ಟುಗಳಲ್ಲಿ ದೇವರನ್ನ ಆತುಕೊಂಡನೋ ಆಶ್ರಯಿಸಿಕೊಂಡನೋ ಅದೇ ರೀತಿಯಾಗಿ ನೀವು ಆತುಕೊಂಡು ಜೀವಿಸುವುದಾದ್ರೆ ದೇವರು ನಿಮ್ಮನ್ನ ಆಸನನ್ನ ಆಶೀರ್ವದಿಸಿದಂತ ದೇವರು, ಅವನಿಗೆ ಎಲ್ಲಾ ಶತ್ರುಗಳ ಮೇಲೆ ಜಯ ಕೊಟ್ಟಂತ ದೇವರು, ಅವನನ್ನ ಸಮಾಧಾನವಾಗಿಟ್ಟಂತ ದೇವರು ನಿನ್ನನ್ನು ಸಹ ಸಮಾಧಾನ ಇಡ್ಲಿಕ್ಕೆ ಜಯವನ್ನು ಕೊಡ್ಲಿಕ್ಕೆ ಶಕ್ತನು. ಯಾಕೆ ಅಂತ ನಾವು ನೋಡುವಾಗ 5ನೇ ವಚನ 6ನೇ ವಚನ ಅಂದ್ರೆ 15ನೇ ಅಧ್ಯಾಯ 2 ಪೂರ್ವಕಾಲ 15ನೇ ಅಧ್ಯಾಯ 5 6ನೇ ವಚನ ನೋಡ್ಬೇಕಾಗಿದ್ರೆ ಆ ಕಾಲದಲ್ಲಿ ಯಾರಿಗೂ ನಿರ್ಭಯವಾಗಿ ತಿರುಗಾಡುವುದಕ್ಕೆ ಆಗುತ್ತಿರ್ಲಿಲ್ಲ. ದೇಶ ನಿವಾಸಿಗಳೆಲ್ಲರೂ ಕಳವಳಗೊಂಡಿದ್ದರು. ಒಂದು ಜನಾಂಗವು ಇನ್ನೊಂದು ಜನಾಂಗವನ್ನು, ಒಂದು ಪಟ್ಟಣದವರು ಇನ್ನೊಂದು ಪಟ್ಟಣದವರನ್ನು ಹಾಳು ಮಾಡುತ್ತಿದ್ದರು. ದೇವರು ಎಲ್ಲಾ ತರದ ಕಷ್ಟಗಳಿಂದಲೂ ಅವರನ್ನು ತಳಮಳಗೊಳಿಸಿದನು. ನೀವಾದರೂ ಸ್ಥಿರಚಿತ್ತರಾಗಿರಿ, ನಿಮ್ಮ ಕೈಗಳು ಜೋಲು ಬೀಳದಿರಲಿ, ನಿಮ್ಮ ಪ್ರಯತ್ನಕ್ಕೆ ಫಲ ತಪ್ಪದು ಎಂದು ಹೇಳಿದನು. ನೋಡ್ರಿ, ಆ ಕಾಲದಲ್ಲಿ ಅವರು ನಿರ್ಭಯವಾಗಿ ಓಡಾಡಕ್ ಆಗ್ತಿರ್ಲಿಲ್ಲ, ಆ ಕಾಲದಲ್ಲಿ ತಿರುಗಾಡಕ್ ಆಗ್ತಿರ್ಲಿಲ್ಲ. ದೇಶದಲ್ಲಿ ಭಯ ಇತ್ತು, ಕಳವಳ ಇತ್ತು, ಹೆದರಿಕಿತ್ತು. ಯಾವ ಜನಾಂಗ, ಯಾವ ಪಟ್ಟಣದವರು, ಯಾವ ದೇಶದವರು ಬಂದು ನಮ್ಮನ್ನು ಹಾಳು ಮಾಡ್ಬಿಡ್ತಾರೆ ಅನ್ನೋ ಹೆದರಿಕಿತ್ತು. ಅಂತ ಸ್ಥಿತಿಯಲ್ಲಿ ಈ ಆಸನು ಅಂತ ಕಷ್ಟದ ಇಕ್ಕಟ್ಟುಗಳ ಸಮಯಗಳಲ್ಲಿ ಈ ಆಸನು ಏನ್ ಮಾಡಿದ್ರೆ ಅಂತ ಹೇಳಿದ್ರೆ ಇಸ್ರಾಯೇಲ್ ದೇವರ ಕಡೆಗೆ ತಿರುಗಿಕೊಂಡಂತ ಇಕ್ಕಟ್ಟಿನ ಸಮಯಗಳಲ್ಲಿ ತಿರುಗಿಕೊಂಡು ಆತನನ್ನು ಹುಡುಕಿದಾಗ ಆತನ ಸಿಕ್ಕಿದನೆ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ಇವೆಲ್ಲವನ್ನ ನಾವು ಓದುವಾಗ ಕೊನೆಗೆ ನಾವು ಈ 15ನೇ ವಚನಕ್ಕೆ ಬರಬೇಕಾದ್ರೆ ಅಲ್ಲಿ ನಾವು ನೋಡ್ತೇವೆ, ಈ ಪ್ರಮಾಣದ ನಿಮಿತ್ತವಾಗಿ ಯೆಹೂದ್ಯರೆಲ್ಲರಿಗೂ ಸಂತೋಷವಾಯಿತು. ಅವರು ಪೂರ್ಣ ಮನಸ್ಸಿನಿಂದಲೂ ಪ್ರಮಾಣ ಮಾಡಿ ತುಂಬಾ ಲವಲವಿಕೆಯಿಂದ ಯೆಹೋವನನ್ನು ಬಯಸಿದ ಕಾರಣ ಆತನು ಅವರಿಗೆ ಪ್ರಸನ್ನನಾಗಿ ಎಲ್ಲಾ ಕಡೆಗಳಲ್ಲಿ ಸಮಾಧಾನವನ್ನು ಅನುಗ್ರಹಿಸಿದನು ಎಂಬುದಾಗಿ. ನೋಡ್ರಿ, ಅವರೊಂದು ತೀರ್ಮಾನ ಮಾಡ್ಕೊಂಡ್ಬಿಡ್ತಾರೆ. ಅವರು ತೀರ್ಮಾನ ಮಾಡ್ಕೊಳ್ತಾರೆ, ದೇವರನ್ನೇ ನಾವು ಹೊಂದ್ಕೊಳ್ತೀವಿ, ಆತನನ್ನೇ ಆರಾಧಿಸ್ತೀವಿ, ಆತನನ್ನೇ ಸೇವಿಸ್ತೀವಿ, ಆತನಿಗಾಗಿ ಜೀವಿಸ್ತೀವಿ ಎಂಬುದಾಗಿ ಅವರು ಯಾವಾಗ ಒಪ್ಪಿಸಿಕೊಟ್ಟು ಅರಿಕೆ ಮಾಡಿ ಪ್ರಮಾಣ ಪೂರ್ವಕ ಮಾಡಿದ್ರು, ಆಗ ದೇವರು ಅವರನ್ನೇನ್ ಮಾಡಿದನು ಅಂತ ಹೇಳಿದ್ರೆ ಆಶೀರ್ವದಿಸಿದನು, ಆತನಿಗೆ ಅವರಿಗೆ ಪ್ರಸನ್ನನಾದನು. ಅವನ ಒಂದು ಆಳಿಕೆಯಲ್ಲಿ ಅವನಿಗೆ ಸಮಾಧಾನ ಸಿಕ್ಕಿತು ಎಂಬುದನ್ನು ನೋಡ್ತೀವಿ. ಭಯ, ಕಳವಳ, ಅಂಜಿಕೆ, ಹೆದರಿಕೆ ಅವರಿಂದ ಇವರಿಂದ ಅನ್ನಂಥದ್ದೆಲ್ಲ ಹೋಗ್ಬಿಡ್ತು ಪ್ರಿಯ ದೇವರ ಮಕ್ಕಳೇ. ಆದ್ದರಿಂದ ಕೀರ್ತನೆ 21ನೇ ವಚನ ಹೇಳ್ತದೆ, ಆತನ ಇಕ್ಕಟ್ಟಿನಲ್ಲಿ ಯೆಹೋವನು ನಿನ್ನ ಪ್ರಾರ್ಥನೆಯನ್ನ ಕೇಳಲಿ ಎಂಬುದಾಗಿ. ಖಂಡಿತವಾಗಿ ಇಕ್ಕಟ್ಟಿನಲ್ಲಿ ಯೆಹೋವನು ನಿನ್ನ ಪ್ರಾರ್ಥನೆ ಕೇಳುವಂತ ದೇವರಿದ್ದಾನೆ. ಕಷ್ಟದಲ್ಲಿ ನೀನು ಪ್ರಾರ್ಥಿಸುವಾಗ ನಿನ್ನ ಪ್ರಾರ್ಥನೆ ಕೇಳುವಂತನಾಗಿದ್ದಾನೆ. ದುಃಖದಲ್ಲಿ ನೀನಿರುವಾಗ ನೀನು ಪ್ರಾರ್ಥಿಸುವಾಗ ನಿನ್ನ ದುಃಖವನ್ನು ನೀಗಿಸುವಂತ ದೇವರಾತನಾಗಿದ್ದಾನೆ. ಹಿಂಸೆಯಲ್ಲಿ ಇರುವಾಗ ನೀನು ಪ್ರಾರ್ಥಿಸುವುದಾದ್ರೆ ನಿನ್ನ ಒಂದು ಹಿಂಸೆಯಿಂದ ಬಿಡಿಸುವಂತ ದೇವರಾಗಿದ್ದಾನೆ. ನೀನು ಕೊರತೆಯಲ್ಲಿ ಇರುವಾಗ ದೇವರನ್ನು ಪ್ರಾರ್ಥಿಸುವಾಗ ನಿನ್ನ ಕೊರತೆಗಳ ನೀಗಿಸುವಂತ ಒಳ್ಳೆ ಕುರುಬನಾಗಿದ್ದಾನೆ. ಪ್ರಿಯ ದೇವರ ಮಕ್ಕಳೇ, ದೇವರನ್ನ ಆಶ್ರಯಿಸಿಕೊಳ್ಳ್ರಿ, ದೇವರಲ್ಲಿ ಪ್ರಾರ್ಥಿಸಿರಿ, ದೇವರನ್ನ ನಂಬಿರಿ, ಆತನಲ್ಲಿ ಭರವಸೆ ಇಡ್ರಿ. ಖಂಡಿತವಾಗಿ ದೇವರು ನಿಮ್ಮ ಸಹಾಯಕ್ಕೆ ಸದಾ ಸಿದ್ಧನಾಗಿದ್ದಾನೆ. ಅದರಿಂದ ಕೀರ್ತನೆ 91:15-16 ವಚನ ಹೇಳ್ತಾರೆ, ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ತಪ್ಪಿಸಿ ಘನಪಡಿಸಿ ದೀರ್ಘಾಯುಷ್ಯನ ಅನುಗ್ರಹಿಸಿ ನಿಮಗೆ ವಿಶೇಷವಾದ ರಕ್ಷಣೆಯನ್ನು ತೋರಿಸ್ತೇನೆ. ನಮ್ದಿಗೆ ನಿನ್ನನ್ನು ಇಕ್ಕಟ್ಟಿನಿಂದ ತಪ್ಪಿಸುವಂತ ದೇವರು ಆತನಾಗಿದ್ದಾನೆ. ಆತನ ಮೇಲೆ ಭರವಸೆಡ್ರಿ. ಇವತ್ತು ಆತನನ್ನು ಹೊಂದಿಕೊಂಡ ಕಾರಣ, ಆತನನ್ನ ನಂಬಿದ ಕಾರಣ, ಆತನಲ್ಲಿ ಭರವಸೆ ಬಿಟ್ಟ ಕಾರಣ, ಇಕ್ಕಟ್ಟುಗಳಲ್ಲಿ ಪ್ರಾರ್ಥಿಸಿದ ಕಾರಣ ದೇವರು ಅವನ ಆಳ್ವಿಕೆಯಲ್ಲಿ ಅವನಿಗೆ ಸಮಾಧಾನವನ್ನು ಕೊಟ್ಟನು. ಆ ಎಲ್ಲ ಭಯದಿಂದ ತಪ್ಪಿಸಿದನು, ಶತ್ರುಗಳ ಭಯದಿಂದ ತಪ್ಪಿಸಿದನು, ಅವನಿಗೆ ಸಮಾಧಾನವನ್ನು ಅನುಗ್ರಹಿಸಿದನು. ಇವತ್ತು ಅವನಿಗೆ ಸಮಾಧಾನ ಕೊಟ್ಟಂತ ದೇವರು ಇವತ್ತು ಈ ವಾಕ್ಯವನ್ನು ಕೇಳುವ ನಿಮಗೂ ಸಹ ನಿಮ್ಮ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಅದು ಯಾವುದೇ ಆಗಿರ್ಬೋದು, ಸರ್ವ ವಿಧದಲ್ಲಿ ಇಕ್ಕಟ್ಟಿರ್ಬೋದು, ಅದನ್ನು ನೀವು ದೆಸೆಗೆಟ್ಟವರಲ್ಲ ಅಂತ ದೇವರು ವಾಕ್ಯ ಹೇಳ್ತದೆ. ನಿನ್ನ ಕೈ ಬಿಡಲ್ಪಟ್ಟವರಲ್ಲ ಅಂತ ದೇವರು ವಾಕ್ಯ ಹೇಳ್ತದೆ. ನಿನ್ನನ್ನು ಉದ್ಧರಿಸಲು ಯೇಸು ನಿಮ್ಮ ಜೊತೆಗಿದ್ದಾನೆ, ದೇವರಾತ್ಮನ ಸಂಗಡಿದ್ದಾನೆ. ನಿಮ್ಮನ್ನು ಬಲಪಡಿಸಿ ಬೋಧಿಸಿ ನಡೆಸಲಿಕ್ಕೆ ದೇವರಾತ್ಮನಿದ್ದಾನೆ. ಆತನಿಗೆ ಒಪ್ಪಿಸಿಕೊಳ್ರಿ, ಆತನಿಗೆ ಸಮರ್ಪಿಸಿಕೊಳ್ರಿ. ಆಗ ಆತನೇ ನಿಮ್ಮನ್ನ ಕಷ್ಟಗಳಿಂದ ಇಕ್ಕಟ್ಟುಗಳಿಂದ ಪರಿಹರಿಸ್ತಾನೆ. ಆತನಿಗೆ ಜಯ ಕೊಟ್ಟಂತ ದೇವರು ಇವತ್ತು ನಿಮಗೂ ಜಯ ಕೊಡ್ತಾನೆ. ಎಲ್ಲ ಸೋಲು ನಿರಾಸೆಗಳ ಮೇಲೆ, ಭಯ ಆತಂಕಗಳ ಮೇಲೆ, ಕೊರತೆಗಳ ಮೇಲೆ, ಕಷ್ಟಗಳ ಮೇಲೆ, ಕಣ್ಣೀರು ನಿರಾಸೆಗಳ ಮೇಲೆ ನಿಮಗೆ ಜಯ ಕೊಡುವಂತ ದೇವರಾಗಿದ್ದಾನೆ. ಆತನ ಮೇಲೆ ನೀವು ಭರವಸೆ ಇಡುವುದಾದ್ರೆ ದೇವರು ನಿಮ್ಮನ್ನು ಉದ್ಧರಿಸ್ತಾನೆ. ಯಾಕಂದ್ರೆ ಆತನು ಕಾಪಾಡುವಂತ ದೇವರು, ಇಕ್ಕಟ್ಟಲ್ಲಿ ನಿಮ್ಮ ಪ್ರಾರ್ಥನೆ ಕೇಳುವಂತ ದೇವರು. ಆದ್ರಿಂದ ಆತನಿಗೆ ನಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥಿಸುವ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುವ ತಂದೆಯಾದ ದೇವರೇ, ಈ ಒಂದು ಸಮಯದಲ್ಲಿ ಈ ವಾಕ್ಯ ಕೇಳಿದ ಪ್ರತಿಯೊಬ್ಬರನ್ನು ಆಶೀರ್ವದಿಸು. ನಿನ್ನ ಕೃಪೆ ಇವ್ರ ಮೇಲೆ ಇರಲಿ.
ನಿನ್ನ ಸಾನ್ನಿಧ್ಯದಿಂದ ತುಂಬಿಸು ಸ್ವಾಮಿ. ಇವರು ಯಾವೆಲ್ಲ ಇಕ್ಕಟ್ಟುಗಳಲ್ಲಿ ಬಳಲಿ ಹೋಗಿದಾರೋ, ಸೋತು ಹೋಗಿದ್ದಾರೆ, ಹಿಂಜರಿದು ಹೋಗಿದಾರ, ಎಲ್ಲ ಇಕ್ಕಟ್ಟುಗಳಿಂದ ನೀನು ಬಿಡಿಸು. ಇಕ್ಕಟ್ಟಿನಲ್ಲಿ ಯೆಹೋವನ ವಿಶೇಷ ಸಹಾಯಕ ನೀನು ವಾಕ್ಯ ಹೇಳ್ತದಲ್ಲ, ನಿನ್ನ ಸಹಾಯ ಹಸ್ತವನ್ನು ಚಾಚಿ ಅವರಿಗೆ ಅಪಕಟನ ಬಿಡುಗಡೆ ಮಾಡಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಆಸ್ತನ ಜೀವನದಲ್ಲಿ ಅದ್ಭುತ ಮಾಡಿದ ದೇವರು ಇವರ ಜೀವನದಲ್ಲಿ ಅದ್ಭುತ ಮಾಡಿ. ಯಾಕಂದ್ರೆ ಅವ್ರು ನಿನ್ನನ್ನು ಹೊಂದಿಕೊಂಡು, ಇವರು ನಿನ್ನನ್ನು ಹೊಂದಿಕೊಂಡು ನೀ ಎಡಕ್ಕೆ ಬಲಕ್ಕೆ ತೆರೆಯದೆ ನಿನ್ನಲ್ಲೇ ಭರವಸೆಟ್ಟು ನಿನ್ನನ್ನೇ ಪ್ರಾರ್ಥಿಸಿ ನಿನ್ನನ್ನು ಹುಡುಕುದಾದ್ರೆ ದೇವರು ಅವರನ್ನು ಆಶೀರ್ವದಿಸು. ನೀನು ಮೈ ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇವೆ ತಂದೆ. ಆಮೆನ್. ಆಮೆನ್. ಗಾಡ್ ಬ್ಲೆಸ್ ಯು.